ಇನ್ನು ಬಾಗಲಕೋಟೆಯಲ್ಲಿ ಮಳೆ ಗಾಳಿ ಆರ್ಭಟಕ್ಕೆ ಅವಾಂತರಗಳು ಸೃಷ್ಟಿಯಾಗ್ತಿವೆ. ನಿನ್ನೆ ಮಳೆಗಾಳಿಗೆ ಹಾರಿ ಹೋದಂತ ಶೆಡ್ನ ಮೇಲ್ಛಾವಣಿ. ಬಾಗಲಕೋಟೆಯಲ್ಲಿ ಮಳೆ ಗಾಳಿ ಅವಾಂತರ. ನಿನ್ನೆಯ ಗಾಳಿ ಮಳೆಗೆ ಅಲ್ಲಿ ಒಂದು ಮನೆಯ ಮೇಲ್ಛಾವಣಿಯ ಶೆಡ್ನ ಮೇಲ್ಛಾವಣಿಯ ಹಾರು ಹೋಗಿದೆ. ಮೇಲ್ಛಾವಣಿ ಇರದಂತ ಶೆಡ್ನಲ್ಲೇ ರಾತ್ರಿ ಕಳೆದಂತ ಗರ್ಭಿಣಿ ಕುಟುಂಬಸ್ಥರ ಜೊತೆಗೆ ರಾತ್ರಿ ಶೆಡ್ನಲ್ಲೇ ಕಳೆಯಬೇಕಾಯಿತು. ಬಾದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮ. ಸೊ ಇಲ್ಲಾಗಿರುವಂಥ ಘಟನೆ ಇದು. ತಗಡಿನ ಶೆಡ್ಗಳಲ್ಲಿ ಅವರು ವಾಸವಾಗ್ತಾ ಇದ್ರು. ಸೊ ಅಲ್ಲಿ ಆ ಮೇಲ್ಛಾವಣಿನೇ ಹಾರೋಗಿದೆ. ತೀರಾ ಬಡತನದಲ್ಲಿರುವಂಥ ಕುಟುಂಬಕ್ಕೆ ಇನ್ನೂ ಕೂಡ ಸೂಕ್ತ ಒಂದು ಸೂರಿಲ್ಲ. ಸೊ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ತಗಡಿನ ಶೆಡ್ನಲ್ಲೇ ಇದ್ದಂಥ ಕುಟುಂಬಗಳ ಬದುಕು ಈಗ ಅತಂತ್ರವಾಗಿದೆ. ತೀರಾ ಬಡತನದಲ್ಲಿರುವಂಥ ಕುಟುಂಬಗಳಿಗೂ ಗರ್ಭಿಣಿ ನೋಡ್ಬೋದು. ಅಲ್ಲೇ ಎಲ್ಲ ಮನೆಯಲ್ಲಿರುವಂಥ ಹೊಸ ಧಾನ್ಯ, ಬಟ್ಟೆ ಬರೆ, ಪಾತ್ರೆಗಳು ಎಲ್ಲವನ್ನು ಕೂಡ ಅಲ್ಲೇ ಇಟ್ಟಿದ್ದಾರೆ. ಆದರೆ ಮೇಲಿನ ಶೀಟೆಲ್ಲ ಗಾಳಿಗೆ ಹಾರು ಹೋಗಿದೆ. ಸೊ ಶೋಭಾ ಮುಟಿ ಎಂಬ ಗರ್ಭಿಣಿ ಜೊತೆಗೆ ಕುಟುಂಬ ವಾಸ. ತಂದೆ ಯಲ್ಲಪ್ಪ ಸೇರಿ ಒಟ್ಟು 7 ಜನ ಇರುವಂಥ ಕುಟುಂಬ ಇದು. ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ 30 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹಾಗೆ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಹಲವೆಡೆ ಮಳೆ ಅವಾಂತರ ಆಗಿದೆ. ಮಳೆ ಗಾಳಿಗೆ ನೆಲಕ್ಕುರುಳಿದಂಥ ಮರಗಳು, ವಿದ್ಯುತ್ ಕಂಬ. ಯಲಬುರ್ಗಾ ತಾಲೂಕಿನ ಹಿರೇಮ್ಯಾಗೇರಿಯಲ್ಲಿ ಆಗಿರುವಂಥ ಘಟನೆ ನೋಡ್ಬೋದು. ಈಗ ಒಂದು ದೊಡ್ಡ ಮರ ಬಿದ್ದಿದೆ, ಅದರ ಜೊತೆಗೆ ಆ ವಿದ್ಯುತ್ ಲೈನ್ ಕೂಡ ಅಲ್ಲಿ ಕಡಿತವಾಗಿರೋದು. ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಕತ್ತಲಲ್ಲೇ ರಾತ್ರಿ ಕಳೆದಂಥ ಹಿರೇಮ್ಯಾಗೇರಿ ಗ್ರಾಮಸ್ಥರು, ಜೊತೆಗೆ ಅಲ್ಲಿ ಡೈಲಿ ರೂಟ್ ಬಸ್ ಏನಿದೆ ಅದು ಕೂಡ ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿರುವಂಥ ಸ್ಥಳೀಯ ಯುವಕರೇನಿದ್ದಾರೆ ಆ ಒಂದು ರೆಂಬೆಗಳನ್ನು ಎಳೆದಾಡುವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಹಾಗೆ ಮೈಸೂರಿನ ದೃಶ್ಯಗಳನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಮೈಸೂರಿನಲ್ಲಿ ಲಕ್ಷಾಂತರ ಮೌಲ್ಯದ ಶುಂಠಿ ಬೆಳೆ ನಾಶ ಆಗಿದೆ. ಜವರಯ್ಯ ಪುಟ್ಟಾಯಮ್ಮ ದಂಪತಿ ಇಲ್ಲಿ ಕಷ್ಟಪಟ್ಟು ಒಂದಷ್ಟು ಬೆಳೆ ಬೆಳೆದಿದ್ರು. ಶುಂಠಿಗೆ ಬಂಡವಾಳ ಹಾಕಿ ಶುಂಠಿ ಬೆಳೆದಿದ್ರು. 4 ಲಕ್ಷ ಖರ್ಚು ಮಾಡಿ. ಆದರೆ ಈಗ ಅಷ್ಟೂ ಶುಂಠಿ ಕೂಡ ನೀರು ಪಾಲಾಗಿದೆ. ದಯವಿಟ್ಟು ಸರ್ಕಾರ ಏನಾದರೂ ಒಂದು ಸೂಕ್ತ ಪರಿಹಾರ ಕೊಡಿ ಅಂತ ಈಗ ಅವರು ಮನವಿ ಮಾಡ್ಕೊಳ್ತಿದ್ದಾರೆ. ಕೊಪ್ಪಳ ಹಾಗೂ ಮೈಸೂರಿನ ದೃಶ್ಯ. ಅದರಲ್ಲೂ ಈ ಬಾರಿ ಶುಂಠಿ ಭಾಳ ಹೊಡೆತ ಬಿದ್ದಿದೆ ಮೈಸೂರು ಭಾಗದಲ್ಲಿ. ಸೊ ಶುಂಠಿ ಬೆಳೆ ಇನ್ನೇನು ಅವರಿಗೆ ಫಸಲೆಲ್ಲ ಬರುವಂಥ ಸಮಯ ಮುಂದಿದೆ. ಆದರೆ ಅಷ್ಟರಲ್ಲಾಗಲೇ ಮಳೆ ವಿಪರೀತವಾಗಿ ಬಿದ್ದಂಥ ಕಾರಣ ಸೊ ಶುಂಠಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಸುಮಾರು 4 ಲಕ್ಷ ಖರ್ಚು ಮಾಡಿ ಅಲ್ಲಿ ಶುಂಠಿ ಬೆಳೀತಾ ಇದ್ರು. ಆದರೆ ಬಿದ್ದಂಥ ಮಳೆ ಇದೆಯಲ್ಲ, ಅದು ಸಂಪೂರ್ಣವಾಗಿ ಬೆಳೆಯನ್ನು ನಾಶ ಮಾಡಿದೆ. ಇನ್ನೊಂದು ಕಡೆ ಕೊಪ್ಪಳದಲ್ಲಿ ಗಾಳಿಗೆ ನೆಲಕ್ಕುರುಳಿದಂಥ ಮರ, ವಿದ್ಯುತ್ ಕಂಬ. ಇನ್ನು ಕರಾವಳಿ ಭಾಗದಲ್ಲಿ ಹೇಗಿದೆ ಅಂತ ನೋಡೋದಾದ್ರೆ ಮಳೆಯ ಜೊತೆಗೆ ಗಾಳಿ. ನೀವು ಈ ದೃಶ್ಯವನ್ನು ನೋಡಿದ್ರೆ ನಿಮಗೆ ಅಂದಾಜಾಗುತ್ತೆ ಗಾಳಿ ಎಷ್ಟು ರಭಸವಾಗಿದೆ. ಅಲ್ಲಿರುವಂಥ ತೆಂಗಿನ ಮರಗಳೆಲ್ಲವೂ ಕೂಡ ಈಗ ಒತ್ತರಗಿಟ್ಟು ಹೋಗಿವೆ. ಸೊ ಉಡುಪಿ ಭಾಗದಲ್ಲಿ ಮಳೆ ಬಂದರೆ ವಿಪರೀತವಾಗಿರುತ್ತೆ. ಉಡುಪಿ ಮಂಗಳೂರು ಭಾಗದಲ್ಲಿ ಗಾಳಿ ಮಳೆಗೆ ಈಗ ಜನ ತತ್ತರಿಸಿ ಹೋಗಿದ್ದಾರೆ. ಉಡುಪಿಯ ಬೈಂದೂರು ತಾಲೂಕಿನ ಕಳವಾಡಿಯಲ್ಲಿರುವಂಥ ದೇಗುಲ ಕೂಡ ಅಲ್ಲಿ ಹಾನಿಗೊಳಗಾಗಿದೆ ಮಳೆಯ ಕಾರಣ. ಸೊ ಉಡುಪಿಯ ದೃಶ್ಯಗಳನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಎಂತ ಮಳೆಯ ಇದೆಂತ ಬೈಂದೂರು ಮಳೆಯ. ಸಾಮಾನ್ಯ